ಇವಾಗ ಆ ಹುಡ್ಗಿಗೆ ನಿಮ್ ಮಿಸ್ಸಸ್ಗೆ ಫಸ್ಟ್ ಗಂಡ ಮದ್ವೆ ಆಗಿ ಸಾಂಪ್ರದಾಯಿಕ ಮದುವೆ ಆಗಿರೋ ಹುಡುಗಿ ನೀವು ಹೋಗ್ತಿದ್ರಿ, ಎಂತಕ್ ಹೋಗ್ತಿದ್ರಿ? ನಿಮ್ಗೆ ಇಷ್ಟ ಇದ್ದೇ ಹೋಗ್ತಿದ್ರಿ, ಇದನ್ನ ಒಪ್ಕೋಬೇಕು ನೀವು, ಹಾ ಸರ್. ಒಪ್ಕೋಬೇಕು. ಇಷ್ಟ ಹಾ ಇದ್ದೇ ಸರ್. ಹೋಗ್ತಿದ್ರಿ, ಮತ್ತೆ ಹ್ಮ್ ಇಷ್ಟ ಇದ್ದೇ ನಿಮ್ ಮನೆ ಕರ್ಕೊಂಡ್ ಹೋಗ್ತಿದ್ರಿ. ಹ್ಮ್ ಸರ್, ಆಮೇಲೆ ನಮ್ ಅವ್ರಿಗೆ ಮನೆಗ್ ಕರ್ಕೊಂಡ್ ಹೋಗಿದ್ ರೀಸನ್ ನಾನ್ ಕರ್ಕೊಂಡ್ ಹೋಗಲ್ಲ ಅಂದೆ ಸರ್. ಅವ್ರೇ ಕರ್ಕೊಂಡ್ ಹೋಗ್ಲೇಬೇಕು, ಜ್ವರ ಸರಿ ಬಂದೈತೆ. ಆಯ್ತು, ಸರಿ ಆಯ್ತು. ಹ್ಮ್ ಈಗ ಅದೇ ಪರಿಸ್ಥಿತಿಯಲ್ಲಿ ಅವ್ರ ಫಸ್ಟ್ ಗಂಡ ಎಷ್ಟು ನೋವು ಅನ್ಭವಿಸಿದ್ ಇರ್ತಾರೋ ಅದೇ ನೋವು ಹ್ಮ್ ಇವಾಗ ಅನ್ಭವಿಸ್ತಾ ಇರ್ತೀರಲ್ಲ. ಹಾ ಸರ್, ಅದನ್ನೇ ನಮ್ಮ ಅಣ್ಣನು ಅದನ್ನೇ ಹೇಳ್ದ. ಈಗ ನಮ್ಮ ಅಣ್ಣ ಏನಂತಂದ್ರೆ ಸರ್, ಹುಡುಗಿ ಹೋಗಿದ್ದು 1-2 ತಿಂಗಳಿಗೆ, ನೋಡಪ್ಪ, ನೀನು ಅವ್ರ ಗಂಡನಿಂದ ನೀನ್ ಕಿತ್ಕೊಂಡೆ, ಹ್ಮ್ ನಿನ್ನಿಂದ ಯಾವನೊಬ್ಬನ್ ಕಿತ್ಕೊಂಡವನೆ, ಅಷ್ಟೇ ಅಷ್ಟೇ. ಕರ್ಮ ಕರ್ಮ ಅಲ್ಲಿಂದ ನಿಂಗ್ ರಿಟರ್ನ್ಸ್ ಅಂತಾರ ಬಂದೈತೆ, ನೋಡಿ. ಬಂದಿದೆಯಲ್ಲ ಅಂತಾರೆ. ಹಾ, ಅದ್ರಲ್ಲಿ ಮತ್ತೆ ಹ್ಮ್ ನೀವು ನೋವು ತಿನ್ನೋದ್ರಲ್ಲೇನ್ ಅಂದ್ರೆ ಈಗ ನೀವು ತಪ್ಪು ಮಾಡಿದ್ರು ತಪ್ಪೆ, ನಾನ್ ತಪ್ಪು ಮಾಡಿದ್ರು ತಪ್ಪೆ. ಹಾ ತಪ್ಪು. ಅವ್ರ ಗಂಡನಿಂದ ನೀವು ಆ ಹುಡ್ಗಿನ್ ಕಿತ್ಕೊಂಡಿರೋದು, ನಿಮ್ ಹ್ಮ್. ನಿಮ್ಮ ಹೆಂಡ್ತಿನ ಬೇರೆಯವ್ರು ಕಿತ್ಕೊಂಡ್ರು ತಪ್ಪೇ ಇಲ್ಲಲ್ಲ. ಯಾಕಂದ್ರೆ ಇಲ್ಲಿ ತಪ್ಪೇ ಇಲ್ಲ ಫಸ್ಟ್ ಸರ್. ಗಂಡ್ಮಕ್ಳು ಸರಿ ಇರ್ಬೇಕು. ಹಾ ಸರ್. ಹೆಣ್ಮಕ್ಳು ದೇಹನ್ ಹ್ಮ್. ಮಾರ್ಕೊಳ್ಳೋದು, ದೇಹನ್ ಇನ್ನೊಬ್ರಿಗೆ ಅರ್ಪಿಸ್ತಿದಾರೆ ಅಂತಂದ್ರೆ ನೀವ್ ಏನು ಅಂತ ಮ್ಯಾಟ್ರ್ ಆಗ್ಬಿಡುತ್ತೆ ಅಲ್ಲಿ. ಹಾ ಸೊ ಹಂಗಿದ್ದಾಗ ನೀವು ಅವ್ರ ಗಂಡ ಏನೋ ಸರಿ ನೋಡ್ಕೊಂಡಿಲ್ಲ, ಅವ್ನ್ ತಿನ್ನೋ ನೋಡಿ, ಹ್ಮ್. ಗಂಡ ಅಂತ ಅಂದ್ಮೇಲೆ ಗಂಡನೇ, ಅವನ್ ಹಾ ಸತ್ರು ಸರ್. ಸಾಯೋ ಗಂಟ ಗಂಡನೇ. ಹಾ ಸರ್. ಒಂದ್ಸತಿ ತಾಳಿ ಬಿದ್ಮೇಲೆ ನೀವ್ ಹಾ ಅದ್ ಸರ್. ಹೆಂಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ? ಯಾಕಂದ್ರೆ ಫಸ್ಟ್ ಮ್ಯಾರೇಜ್ ಇನ್ನ ಡೈವರ್ಸ್ ಬಂದಿಲ್ಲ ಅಂತ ಅಂದ್ಮೇಲೆ ನೀವು ಹೋಗಿ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರಿ? ಅದ್ ಪೊಲೀಸ್ ಹೆಂಗ್? ಸ್ಟೇಷನ್ ಅಲ್ಲಿ ಕ್ಲಿಯರ್ ಆಗಿತ್ತು ಸರ್. ನನಗೆ ಬ್ರೈನ್ ವಾಶ್ ಮಾಡಿದ್ಲಲ್ಲ ಸರ್ ನಮ್ಮ ಮಿಸಸ್, ನೋಡಿ, ಬ್ರೈನ್ ವಾಶ್ ಮಾಡಿದ್ರು. ಒಂದು ಈ ಪೊಲೀಸ್ ಅವ್ರಿಗೆ ಈ ಒಂದು ಹ್ಮ್. ಮ್ಯಾಟರ್ ಅಲ್ಲಿ ಇನ್ವಾಲ್ವ್ ಆಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿ ಹ್ಮ್. ಡೈವರ್ಸ್ ಆಗದ್ರೆ ಇನ್ನೊಂದ್ ಮದುವೆ ಮಾಡ್ಕೊ ಅಂತ ಪೊಲೀಸ್ ಅವ್ರು ಏನ್ ಹೇಳ್ತಾರ? ಹೇಳಲ್ಲ ಸರ್, ಬಟ್ ನನಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಸರ್. ನೋಡಿ, ಇದು ನೀವು ಮಾಡಿರೋದು ಇಲ್ಲಿಗಲೇ. ಹಾ ಒಂದ್ಸತಿ ಈಗ್ಲಿ. ಮದ್ವೆ ಆದ್ಮೇಲೆ ಹ್ಮ್. ಅವ್ನ್ ಲೈಫ್ ಲಾಗ್ ಗಂಡ ಆಗಿರ್ತಾನೆ ಅಂಟಿಲ್ ಅವ್ನ್ ಡೈವರ್ಸ್ ಆಗೋವರ್ಗು. ಐ ಮೀನ್ ಅದು ಹ್ಮ್. ಹುಡುಗಿಗಾಗಿರ್ಬೋದು, ಹುಡುಗನ್ಗಾಗಿರ್ಬೋದು. ಹೌದು ಡೈವರ್ಸ್ ಸರ್. ಆದ್ರೆ ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೋ ರೈಟ್ಸ್ ಬರುತ್ತೆ. ಹ್ಮ್. ಯಾಕಂದ್ರೆ ಅವ್ರಿಗೆ ಡೈವರ್ಸ್ ಆಗದ್ರೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಲೆಟರ್ ಬರ್ಕೊಂಡ್ಬಿಟ್ರು, ಅದೆಲ್ಲ ಇಲ್ಲೀಗಲ್ ಆಕ್ಚುಲಿ. ಹಂಗೆಲ್ಲ ಹಾ ಸರ್. ಮಾಡಂಗೇ ಇಲ್ಲ. ಹಾ. ನಿಮಗೆ ಅವ್ರು ಏನೋ ಪೊಲೀಸ್ ಅವ್ರು ದುಡ್ಡು ಕೊಟ್ಟಿದ್ರೋ, ಇಲ್ಲಾಂದ್ರೆ ಇವ್ರು ಮ್ಯಾನಿಪ್ಯುಲೇಟ್ ಏನ್ ಮಾಡಿದ್ರೋ ನಮ್ಗೆ ಗೊತ್ತಿಲ್ಲ. ಹ್ಮ್ ಸರ್. ಸೊ ನೀವೆಲ್ಲ ಮಾಡಿರೋದು ಎಲ್ಲರೂ ಇಲ್ಲೀಗಲೇ. ಲೀಗಲ್ ಆಗಿ ಯಾವ್ದೂ ಇಲ್ಲ. ಯಾಕಂದ್ರೆ ನೀವು ರಿಜಿಸ್ಟರ್ ಮ್ಯಾರೇಜ್ ಅಲ್ಲಿ ಫಸ್ಟ್ ಆಫ್ ಆಲ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳುವಾಗ ರಿಜಿಸ್ಟರ್ ಆಫೀಸಲ್ಲಿ ನೀವು ಹೇಳಿದ್ರಾ ಇದು ಸೆಕೆಂಡ್ ಮ್ಯಾರೇಜ್ ಅಂತ? ಇಲ್ಲ ಸರ್, ಹೇಳಿಲ್ಲ. ಯಾಕಂದ್ರೆ ಅವಾಗ ಹೇಳ್ಬೇಕಿತ್ತಲ್ಲ. ಅವಾಗ ಹೇಳಿದಿದ್ರೆ ಸರ್ ಅವ್ರು ಆಗ ನಿಮ್ಗೆ ನಾನು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಿದ್ರು. ಅವ್ರು ನನಗ್ ಪರಿಚಯ ಇರೋರು ಸರ್. ಅವರು, ನಾನು ಹ್ಮ್ ಹೇಳಕ್ ಹೋದೆ, ಏನಕ್ಕೆ ಹೇಳಕ್ ಹೋದೆ ಅಂದಾಗ, ಹ್ಮ್ ಇವ್ರು ಇದ್ಕೊಂಡು ಅದೆಲ್ಲ ಹೇಳ್ಬೇಡ, ಅದೆಲ್ಲ ಹ್ಮ್ ಏನಕ್ಕೆ, ನಾವ್ ಚೆನ್ನಾಗಿರೋದ್ ಹೇಳ್ಬೇಕಾ, ಅವ್ನ್ ದೂರ ಆಗೋದನ್ನ ನೋಡ್ಬೇಕಂದ್ರು ಯಾರು ಹೇಳಿದ್ದು? ನಮ್ಮ ಮಿಸ್ಸಸ್. ಹೇಳ್ಬೇಕಿತ್ತು ನೀವು. ಹೇಳಿದಿದ್ರೆ ನೀವು ದಿವಸ ಈ ಕುತ್ಕೊಂಡು ನನಗ್ ಕಾಲ್ ಮಾಡಿ ಹತ್ಕೊಂಡು ಹೇಳೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಗೊತ್ತು ಸರ್. ಅದು ನನ್ಗೆ ಏನ್ ಅರ್ಥ ಆಗಿರೋದಂದ್ರೆ, ಚೆನ್ನಾಗಿರೋದಾಗ ನಾವ್ ಯಾರಿಗೂ ಕಾಲ್ ಮಾಡಲ್ಲ, ಹೇಳ್ಕೊಳಲ್ಲ. ಚೆನ್ನಾಗಿಲ್ದಿದ್ದಾಗ ಹೇಳ್ಕೊಂತೀವಲ್ಲ, ಈ ಬುದ್ಧಿ ನಮ್ಗಿರಲ್ಲ ಅನ್ನೋದು ನನ್ಗೆ ಅರ್ಥ ಆಗಿದೆ ಸರ್. ಅರ್ಥ ಆಯ್ತಲ್ಲ. ಹಾ ಅರ್ಥ ಆಯ್ತು. ಈಗ್ಲಾದ್ರೂ ಇವಾಗ ಎಷ್ಟು 31? 34 ಸರ್ ನನ್ಗೆ. ಓ, ಈಗ ಮದುವೆ ಮಾಡ್ಕೊಳ್ಳೋ ಇಂಟೆನ್ಷನ್ ಇದೆಯಾ ಇಲ್ವಾ? ಮನೇಲಿ ನೋಡ್ತೀನಿ ಅಂತಿದ್ದಾರೆ. ಯಾವ್ದು ಸಿಕ್ಬೇಕಂದ್ರೆ ಕಷ್ಟ ಅಲ್ಲ ಸರ್, ಈಗ ಹುಡುಗಿರ್ ಸಿಕ್ಬೇಕಂದ್ರೆ. ನೋಡೋಣ, ನೀನ್ ಹಣೆ ಬರ ಹೆಂಗಿರ್ತೈತಪ್ಪ, ಮಾಡೋದ್ ಟ್ರೈ ಮಾಡ್ತೀನಿ. ಖಂಡಿತ ಖಂಡಿತ ಬ್ರದರ್. ಇಷ್ಟೆಲ್ಲ ಲವ್ ಮಾಡಿ, ಇಷ್ಟೆಲ್ಲ ನೀವು ಪ್ರಿಫರೆನ್ಸ್ ಒಂದ್ ಹುಡುಗಿಗೆ ಅಂದ್ರೆ ಮೋಸ ಮಾಡೋ ಹುಡುಗಿಗೆ ಇಷ್ಟೆಲ್ಲ ನೀವು ಮಾಡಿದೀರಾ ಅಂತ ಅಂದ್ಮೇಲೆ, ಹ್ಮ್. ನಿಮ್ಮನ್ನ ಮನೇಲಿ ನೋಡಿರೋರು ಮದುವೆ ಮಾಡ್ಕೊಟ್ರೆ ಆ ಹುಡುಗಿನ ಇದಕ್ಕಿನ್ನ ಚೆನ್ನಾಗ್ ನೋಡ್ಕೊಳ್ಳಿ. ಚೆನ್ನಾಗ್ ಇವಾಗ ಖಂಡಿತವಾಗಿ ನೋಡ್ಕೊಂತೀನಿ ಸರ್. ಇವಾಗ ಇವಾಗ ಆಗಿರೋದೆಲ್ಲ ನಿಮ್ ಮುಂದೆ ಎಕ್ಸ್ಪೀರಿಯನ್ಸ್ ಇದು. ಯಾವ ಹಾ ಸರ್. ರೀತಿ ಇರ್ತಾರೆ ಹುಡುಗಿರು, ಯಾವ ರೀತಿ ಹೆಣ್ಮಕ್ಳು ಇರ್ತಾರೆ, ಹ್ಮ್. ಇದೊಂದು ಪಾಠ. ಸೊ ಹಾ ಸರ್. ಇದರಿಂದಾದ್ರೂ ನೀವು ಪಾಠ ಕಲ್ತ್ಕೊಂಡು ಹ್ಮ್. ಡೆಫಿನೆಟ್ಲಿ ಹೇಳ್ತೀನಿ, ಇಂಥವ್ರನ್ನ ಮತ್ತೆ ಸೇರ್ಸ್ಬೇಡಿ. ಯಾಕಂದ್ರೆ ಇದು ಸೆಕೆಂಡ್ ಟೈಮ್ ಅಂದ್ರೆ ಆಗಿದ್ರೆ ಇಟ್ಸ್ ಓಕೆ, ಫೈನ್. ಹಾ ಸರ್. ಓಕೆ, ಚಾನ್ಸ್ ಕೊಡ್ಬೋದು. ಯಾಕಂದ್ರೆ ಚಾನ್ಸ್ ಕೊಟ್ಟು ನೋಡ್ಬೇಕಲ್ವ ಒಂದ್ಸಲ. ಹಾ ಸರ್. ಸೊ ಇದು ಆಗಿರೋದು 3ನೇ ಸಲ. ಮೇ ಬಿ ಡೇಟಿಂಗ್ ಆಪ್ ಅಲ್ಲಿ ಅಷ್ಟು ಹುಡುಗರ ಜೊತೆ ಮಾತಾಡ್ಬೇಕಾದ್ರೆ ಎಷ್ಟನೇದಾಗಿರ್ಬೋದು ನಾವು ಜಡ್ಜ್ ಮಾಡಕ್ ಆಗಲ್ವಲ್ಲ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಜಡ್ಜ್ ಮಾಡಕ್ ಅಂದ್ರೆ ಈ ಆಗಲ್ಲ. ಫಸ್ಟ್ ಮತ್ ಮದುವೆಗೆ ಮುಂಚೆನೆ ಒಂದ್ 2-3 ಲವ್ ಮಾಡಿದ್ದಾರೆ. ಹಾ ಮತ್ತೆ ಅದ್ ಅವ್ರು ನೀವೇ ಹೇಳ್ತೀರ. ಹೇಳ್ಕೊಂಡಿರೋದು. ಅದ್ ಅವ್ರು ಹೇಳ್ಕೊಂಡಿರೋದು. ಅದು ಗೊತ್ತಾಯ್ತು. ನೀವೇ ಹಿಂಗ್ ಹೇಳ್ತಿರ್ಬೇಕಂದ್ರೆ ಹ್ಮ್. ನೀವ್ ಹೆಂಗ್ ಹೇಳ್ತೀರಾ ಅವ್ರು ಇನ್ನೊಬ್ರ ಪಕ್ಕ ಹೋಗಿ ಮಲ್ಗಿರಲ್ಲ ಅಂತ. ಯಾಕಂದ್ರೆ ನೋಡಿ, ಒಂದು ಸೈಕಾಲಜಿ ಪ್ರಕಾರ ಹೇಳ್ತೀನಿ, ಒಂದು ಹ್ಮ್. ಹುಡುಗಿ ಒಂದ್ ಹುಡುಗನ್ ಪಕ್ಕ ಮಲಗ್ತಿದ್ದಾಳೆ ಅಂತಂದ್ರೆ ಅವ್ನು ಏನಾದ್ರೂ ಕೊಟ್ಟಿ ಎಕ್ಸ್ಪೆಕ್ಟೇಷನ್, ಗಿವ್ ಅಂಡ್ ಹಾ ಟೇಕ್ ಅಂತ ಸರ್. ಇರ್ತಾರಲ್ಲ, ಗಿವ್ ಅಂಡ್ ಹಾ ಟೇಕ್ ಸರ್. ಅಂತ. ಸೊ ಹಾ. ಅದಿದ್ರೇನೆ 1.5 ಲಕ್ಷ ಕೊಟ್ಟಿ ಯಾವನು ಚೈನ್ ಇಸ್ಕೊಡಲ್ಲ. ಈಗ ಅವನ್ ಜೊತೆಲಿ ಇಲ್ಲ ಸರ್. ಈಗ ಅವನು ಬಿಟ್ಟು ಬೇರೆಯವ್ರ ಜೊತೆನಾ? ಅವನ್ ಜೊತೆ ಅವನು ಜಸ್ಟ್ ಆಗ ನನ್ ಜೊತೆಲಿ ಇರ್ಬೇಕಾದ್ರೆ ನನ್ಗೆ ಗೊತ್ತಿಲ್ದಿದ್ದಂಗೆ ಹ್ಮ್ ಅವನ್ ಜೊತೆ ಏನ್ ಬೇಕೋ ತಗೊಂತ ಇದ್ದಿತ್ತು. ಹ್ಮ್ ಅವ್ನ್ ಲವ್ ಮಾಡು, ಮದುವೆ ಮಾಡ್ಕೊಂತೀನಿ ಅಂತಿದ್ದ. ಹ್ಮ್
ಅಲ್ಲಿ ಒಂದು 3-4 ತಿಂಗಳು ಅಲ್ಲಿ ಚಾಪ್ಟರ್ ಹೋಗಿ ಮೀಟ್ ಆಗ್ತಿದ್ರೆ ನನಗೆ ಗೊತ್ತಿರ್ತಿರ್ಲಿಲ್ಲ, ನಾನು ಡ್ಯೂಟಿಗೆ ಹೋಗ್ತಿದ್ನಲ್ಲ, ಗೊತ್ತು. ನೈಟ್ ಅಲ್ಲಿ ಡ್ಯೂಟಿ ಬಿಟ್ಬಿಟ್ರು. ಅವ್ರದ್ದು ಗಂಡ್ ಮಕ್ಳು ಬಾಳ ಎಲ್ಲ ಇಷ್ಟ ಹೇಳಿ. ಹಾ ಆಗ ಅಲ್ಲಿಂದ ಇದಾಗಿ ಈ ಕೆಂಗೇರಿಗೆ ಯಾವಾಗ ಶಿಫ್ಟ್ ಆದ್ರೆ, ಕೆಂಗೇರಿಯಲ್ಲಿ ಅವ್ರಿಗೆ ಒಂದು 35 ವರ್ಷ ಆಗಿತ್ತು. ಆ ಹುಡುಗನ್ಗೆ ಚೈನ್ ಎಲ್ಲ ಇಸ್ಕೊಟ್ನಲ್ಲ ಅವ್ರಿಗೆ, ಹ್ಮ್ ಅದನ್ನ ಬಿಟ್ಟು ಅವನನ್ನು ನೋಡಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ. ಹ್ಮ್ ಈಗ ಇದಾಗಿರೋದು 2024 ಡಿಸೆಂಬರ್ ಅಲ್ಲಿ ಇದು ಸ್ಟಾರ್ಟ್ ಆಗಿರೋದು. ಹ್ಮ್ ಅದು ಹುಡುಗ ಬಂದು ಇಲ್ಲಿ ಹೇಳಿದ್ನಲ್ಲ, ಈ ಜಿಗ್ನಿಯಲ್ಲಿ ಈ ಫ್ರಂಟ್ ಆಫ್ ಅಲ್ಲಿ ಪರಿಚಯ ಆಗಿ, ಹಂಗೆ ಇವ್ರು ನಾನು ಸರಿಯಾಗಿ ನೋಡ್ಕೊಂತ ಇಲ್ಲ, ನನ್ ಗಂಡ ಸರಿಯಾಗಿ ನೋಡ್ಕೊಂತ ಇಲ್ಲ, ಊಟಕ್ಕೆ ತಂದಾಕಲ್ಲ, ಹಂಗೆ ಹಿಂಗೆ ಅನ್ಕೊಂಡು ಹೇಳ್ಕೊಂಡು ಅವ್ರ ನಂಬರ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಇದು ಮಾಡಿರೋದು. ಒಂದು ರೆಕಾರ್ಡ್ ಅಲ್ಲಿ ಮಾತಾಡಿರೋದ್ರಲ್ಲಿ ಅವ್ರು ಮಾತಾಡೋ ನಂಬರ್ಸ್ ಏನಾದ್ರು ಇದೆಯಾ ನಿಮ್ ಹುಡುಗರ ಹತ್ರ? ಐ ಮೀನ್ ನೀವು ಎಷ್ಟೊಂದು ಹುಡುಗರ ಹತ್ರ ಫೋನ್ ಮಾಡಿ ಮಾತಾಡಿದಿರಲ್ಲ, ಆ ಹುಡುಗರದೆಲ್ಲ ನಂಬರ್ ಸೇವ್ ಮಾಡ್ಕೊಂಡಿದೀರಾ, ಡಿಲೀಟ್ ಆಗ್ಬಿಟ್ಟಿದ್ಯಾ? ಇಲ್ಲ ಸರ್, ಅದು ನನ್ನ ಕಾಲ್ ಲಿಸ್ಟ್ ತೆಗ್ದಿರೋದ್ರಲ್ಲಿ ಇರ್ಬೋದು. ಅದನ್ನ ಇಟ್ಕೊಂಡಿರಿ, ಯಾಕಂದ್ರೆ ಅದು ಯೂಸ್ ಆಗುತ್ತೆ. ಇಂಥವ್ರಿಗೆ ಪಾಠ ಕಲಿಸ್ಬೇಕು ಅಂತಂದ್ರೆ, ಇವ್ರೇ ಹೋಗಿದ್ರಲ್ಲ ಹ್ಯೂಮನ್ ರೈಟ್ಸ್ ಅಂತ, ಹ್ಯೂಮನ್ ರೈಟ್ಸ್ ಹೋಗಿರೋರು ಅವ್ರು ಉಗಿಬೇಕು ಮುಖದ ಮೇಲೆ. ಯಾಕಂದ್ರೆ ಇಂಥವ್ರಿಂದ ಇವ್ರಿಂದ ನೀವ್ ಬಂದಿದ್ರ ಅಂತ. ಇವಾಗ ನಿಮ್ದೆಲ್ಲ ಹ್ಯೂಮನ್ ರೈಟ್ಸ್ ಏನಾಯ್ತು ಮತ್ತೆ? ನಿಮ್ಗೇನ್ ರೈಟ್ಸ್ ಇಲ್ವಾ? ಸರ್, ಅವ್ರು ಹ್ಯೂಮನ್ ರೈಟ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ, ಈ ತರ ಮಾಡಿದೀರಾ, ಅವತ್ತು ಬಂದ್ರಲ್ಲ ಅಂತ. ಪೊಲೀಸ್ ಸ್ಟೇಷನ್ ಇಲ್ಲ, ಕಂಪ್ಲೇಂಟ್ ಕೊಡಕ್ ಬರ್ತೀನಿ ಅಂತಾರೆ. ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಬರ್ತಾರಂತ? ಅವ್ರು ಮಾತಾಡಬಾರ್ದು ಬಿಡಿ. ಏನ್ ಮಾಡೋಣ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವ್ ಏನಂತ ಹೇಳಿದ್ರು ಅವರು? ನೀವೇನಂತ ಹೇಳಿದ್ರಿ? ಈ ತರ ಹೇಳಿದೆ ಸರ್, ಸ್ಟೋರಿ ಎಲ್ಲ, ಈ ತರ ಅವತ್ತು ಬಂದಿದ್ರಲ್ಲ, ಈ ತರ ಮತ್ತೆ ನನ್ ಬಿಟ್ಟು ಹೋಗಿದ್ದಾಳೆ, ಏನ್ ಮಾಡ್ತೀರಾ, ಅವತ್ತು ಬಂದ್ರಲ್ಲ ಅಂದ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಪ್ಪ, ನಾವೇನ್ ಮಾಡೋಕ್ಕಾಗುತ್ತೆ. ಮತ್ತೆ ನಮ್ಮ ಅಕ್ಕ ಅವರು ಫೋನ್ ಮಾಡಿದ್ರು, ಫೋನ್ ಮಾಡಿದ್ರಲ್ಲ, ಬಂದ್ ನೋಡಿ ಅಂದ್ರೆ ಇದಕ್ಕೆ ಕಂಪ್ಲೇಂಟ್ ಕೊಡಿ, ನಾವೇನ್ ಮಾಡೋಣ, ನಮ್ದೇನೈತೆ ಅಂದ್ರ. ಯಾಕೇನಿಲ್ಲ, ಹ್ಯೂಮನ್ ರೈಟ್ಸ್ ಅಲ್ವಾ? ಅವತ್ ನಾವ್ ಬಂದ್ವಿ, ಅವ್ರಿಗೆ ಕೇಳ್ಕೊಂಡ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ನಾವೇನ್ ಮಾಡೋಣ, ಅದ್ ಕೇಳ್ಕೊಂಡ್ರು, ಅದಕ್ಕೆ ಬಂದ್ವಿ. ಕಿತ್ತೋಗಿರೋ ಹ್ಯೂಮನ್ ರೈಟ್ಸ್ ಇವರೆಲ್ಲ. ಮತ್ತೆ ಅವ್ರ ದುಡ್ಡು ಇಸ್ಕೊಂಡವ್ರಂದ್ರೆ ಗೊತ್ತಾಗುತ್ತಲ್ಲ. ದುಡ್ಡು ಇಸ್ಕೊಂಡ್ ಬಂದಿರೋ ಹ್ಯೂಮನ್ ರೈಟ್ಸ್ ಇವರು. ಅವ್ರದ್ದೇನಾದ್ರು ಡೀಟೇಲ್ಸ್ ಇದ್ರೆ ನನ್ಗೆ ಕಳ್ಸ್ಕೊಡಿ, ನಾನ್ ಮಾತಾಡ್ತೀನಿ. ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ? ಸರಿ ಸರ್, ಆಯ್ತು. ಮಾತಾಡಿ. ಯಾರ್ಯಾರು ಕಳಿಸ್ಲಿ ಸರ್? ಎಲ್ಲಾರ್ದು ಕಳ್ಸಿ ನೀವು, ನಾನ್ ಮಾತಾಡ್ತೀನಿ. ಎಲ್ಲಾರ್ದು ಕಳ್ಸಿರಿ, ಯಾಕಂದ್ರೆ ಹಿಂಗೆ ಬಿಟ್ರೆ ಸಮಾಜ ಹಾಳಾಗೋಗುತ್ರಿ. ಸುಮ್ನೆ ನಂಬರ್ ಬೇಕಾ? ಮಿಸ್ಸಸ್ ಅವ್ರ ನಂಬರ್? ನಿಮ್ ಮಿಸ್ಸಸ್ ಅವ್ರದ್ದು ನಂಬರ್ ಕೊಡಿ, ಹ್ಯೂಮನ್ ರೈಟ್ಸ್ ಕೊಡ್ರಿ. ಮತ್ತೆ ಆ ಹುಡುಗರು ಯಾರ ಹತ್ರ ಮಾತಾಡ್ರ ಅವ್ರದ್ದು ಎಲ್ಲಾರ್ದು ನಂಬರ್ಸ್ ಕೊಡ್ರಿ. ಮತ್ತೆ ನಿಮ್ ಕಳಿಸ್ತೀನಿ ನೋಡಿ ಸರ್. ಲಿಸ್ಟೇ ಕಳಿಸಿ. ನಿಮ್ ಮಿಸ್ಸಸ್ ಅವ್ರದ್ದು ಫಸ್ಟ್ ನಿಮ್ 4 ಫೋಟೋ ಕಳ್ಸಿ. ಮತ್ತೆ ಆ ಹುಡುಗಂದ ಏನಾದ್ರು ಇದ್ರೆ, ಅದೇ ಅವನು ಆಪಲ್ ಏನೇ ಅವನ ಹೆಸರು ಅಂದಿದ್ರೆ? ಬಾಲಾಜಿ ಸರ್. ಬಾಲಾಜಿ, ಅವನ್ ಫೋಟೋ ಕಳಿಸ್ತೀನಿ ನೋಡಿ ಸರ್. ಕಳ್ಸಿ ಎಲ್ಲಾ ಕಳ್ಸಿ, ನಾನು ತೋರಿಸ್ತೀನಿ ಏನು ಅಂತ ಮಾತಾಡ್ತೀನಿ. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಯಾ, ಶೋರ್ ಡೆಫಿನೆಟ್ಲಿ. ಇದ್ರ ಬಗ್ಗೆ ಸ್ಟ್ಯಾಂಡ್ ತಗೊಳ್ಬೇಕಾದ್ರೆ ಸ್ಟ್ಯಾಂಡ್ ತಗೊಳ್ಳಿ, ಸುಮ್ನೆ ಇಂಥವ್ರನ್ನೆಲ್ಲ ಸಪೋರ್ಟ್ ಮಾಡಕ್ ಹೋಗ್ಬೇಡಿ. ಸರಿ ಸರ್. ನಿಮ್ಮಂತವ್ರಿಂದನೇ ಎಷ್ಟೋ ಸಂಸಾರಗಳನ್ನ ಹಾಳು ಮಾಡ್ಕೊಂತಿದ್ರೆ. ಸಂಸಾರ ಅಂದ್ರೆ ಸೊಸೈಟಿ ಏನ್ ಬಿಡುತ್ತೋ, ಈಗ ನಮ್ಮ ರಿಲೇಷನ್ಸ್ ಏನಂದ್ ಬಿಡ್ತಾರೋ. ಇವಾಗ ಯಾವ ಕಷ್ಟಕ್ಕೆ ಯಾರಾಗ್ತಿದಾರೆ? ಯಾರು ಆಗ್ತಿಲ್ಲ ಸರ್. ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡೇನೆ ಹುಡುಗಿರ್ ಆಟ ಆಡೋದು. ಅದೇ ಅಲ್ವಾ ಸರ್. ಸರಿ ಸರ್, ಕಳ್ಸ್ಕೊಡ್ತೀನಿ ನೋಡಿ. ಕಳ್ಸ್ಕೊಡಿ ಬ್ರದರ್. ಓಕೆ, ಥ್ಯಾಂಕ್ ಯು.